ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಭಾರತದ ಅಡುಗೆ ಮನೆಗಳಿಗೆ ತಟ್ಟುತ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. LPG ಸಿಲಿಂಡರ್ ದರ ಇವತ್ತಿನಿಂದ ಏರಿಕೆಯಾಗಿದೆ. ಇದರ ಮಧ್ಯೆ ಮತ್ತೊಂದು ದರ ಏರಿಕೆಯಾಗಿರೋದು ಅದು ಅಡುಗೆಗೆ ಬಳಸುವಂತ ಎಣ್ಣೆ. ಅಡುಗೆ ಎಣ್ಣೆಯ ದರವೂ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ವಾರದಲ್ಲಿ 4 ರಿಂದ 5 ರೂಪಾಯಿ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಸಪ್ಲೈ ಚೈನ್ ಪೂರೈಕೆ ಸರಪಳಿ ಮೇಲೆ ಹೊಡೆತ ಬಿದ್ದಿದೆ. ಎಫೆಕ್ಟ್ ಆಗಿದೆ. ಸಾಗಾಟ ವೆಚ್ಚ ಜಾಸ್ತಿ ಆಗ್ತಿದೆ. ಓಷನ್ ಫ್ರೈಟ್ ಚಾರ್ಜ್ ಅಂತ ಹೇಳ್ತಾರೆ, ಅಂದ್ರೆ ಸಾಗರ ಸಾಗಾಣೆ ವೆಚ್ಚ ಇದು ಜಾಸ್ತಿ ಆಗಿದೆ. ಹಾರ್ಮುಜ್ ಜಲಸಂಧಿಯ ಮುಖಾಂತರ ನಡೀತಾ ಇದ್ದಂತ ವ್ಯಾಪಾರ ಅಥವಾ ಅಲ್ಲಿಂದ ಬರ್ತಾ ಇದ್ದಂತ ಸರಕುಗಳು ಈಗ ಸುತ್ತಿ ಬಳಸಿ ಬರಬೇಕು, ಕೇಪ್ ಆಫ್ ಗುಡ್ ಹೋಪ್ ಮುಖಾಂತರ ಬರಬೇಕಂತ. ಈ ರೀತಿ ಬಂದಾಗ ಸಾಗರ ಸಾಗಾಣೆ ವೆಚ್ಚ ಜಾಸ್ತಿ ಆಗುತ್ತೆ, ಓಷನ್ ಫ್ರೈಟ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸಾಗಾಣೆ ವೆಚ್ಚ ಜಾಸ್ತಿ ಆದರೆ ಅದನ್ನು ನೇರವಾಗಿ ಹಾಕೋದು ಕನ್ಸ್ಯೂಮರ್ಸ್ ಮೇಲೆ, ಯಾರು ಗ್ರಾಹಕರಿದ್ದಾರೆ ಅವ್ರ ಮೇಲೆ ಹಾಕ್ತಾರೆ ಕಂಪನಿಗಳು. ಸೊ ಈಗ ಅದೇ ಆಗಿರೋದು. 4 ರಿಂದ 5 ರೂಪಾಯಿ ಸದ್ಯಕ್ಕೆ ಜಾಸ್ತಿ ಆಗಿದೆ. ಇದು ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ವರ್ತಕರು ಹೇಳ್ತಿದ್ದಾರೆ. ಇವತ್ತಿನ ರೇಟು 8 ರೂಪಾಯಿ ಜಾಸ್ತಿ ಆಗಿದೆ ಪರ್ ಲೀಟರ್. ಹೋದ ವಾರ ಕಂಪೇರ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 10 ದಿವಸ ಕಂಪೇರ್ ಮಾಡಿದ್ರೆ 7 ರಿಂದ 8 ರೂಪಾಯಿ ಜಾಸ್ತಿ ಆಗಿದೆ. ಎಲ್ರಿಗೂ ಗೊತ್ತಾಗಿದೆ ಈಗ ವಾರ್ ಇಶ್ಯೂಯಿಂದ ರೈಸ್ ಆಗುತ್ತೆ, ಜಂಪ್ ಆಗ್ತಾಯಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಬಟ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವ್ರಿಗೆ ಹೇಳ್ತಾ ಇದ್ದಾರೆ ಮೇಲ್ಮೇಲೆ. 1 ಪ್ಯಾಕೆಟ್ ತೊಗೊಳ್ಳೋರು 2 ತೊಗೊಳ್ತಾರೆ, 3 ತೊಗೊಳ್ತಿರೋರು 5 ತೊಗೊಳ್ತಾರೆ. ಅಷ್ಟುಬಿಟ್ಟೆ ತುಂಬ ಪ್ಯಾನಿಕ್ ಬೈಯಿಂಗ್ ಏನೂ ಇಲ್ಲ. ಇಲ್ಲಿವರೆಗೂ ಸ್ಟಾಕ್ದು ಇಶ್ಯೂ ಏನಿಲ್ಲ. ಸ್ಟಾಕ್ ಕರೆಕ್ಟಾಗಿ ಬರುತ್ತೆ. ಹೋಟ್ಲವ್ರಿಗೆಲ್ಲ ಜಾಸ್ತಿ ಆಗ್ತಾಯಿದೆ ಈಗ. ಅವರು ಆಬ್ವಿಯಸ್ಲಿ ಅವ್ರು ಜಾಸ್ತಿ ಮಾಡ್ತಾರೋ ಏನೋ ರೇಟ್ಸ್ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.